ಇಯರ್ ಎಂಡಿಂಗು ಕನ್ನಡ ಚಿತ್ರರಂಗಕ್ಕೆ ತುಂಬಾನೇ ಚೆನ್ನಾಗಿ ಬಂದಿದೆ. ಒಂದ್ ಕಡೆ ಸಲಾರು, ಮತ್ತೊಂದ್ ಕಡೆ ಕಾಟೇರ ಒಳ್ಳೆ ಕಲೆಕ್ಷನ್ ಮಾಡ್ತಿದೆ. ಎಲ್ಲರೂ ಥಿಯೇಟರ್ಗೆ ನುಗ್ಗಿ ನೋಡ್ತಿದ್ದಾರೆ. ಜನ ಹೋಗಲ್ಲ ಅಂತ ಇದ್ರು ಥಿಯೇಟರ್ಗೆ, ಆದ್ರೆ ಜನ ನುಗ್ತಿದ್ದಾರೆ. ಸೊ ಎಷ್ಟು ಖುಷಿ ಇದೆ. ನನಗೆ ಭಾರಿ ಖುಷಿ ಆಯ್ತು. ದರ್ಶನ್ ಸರ್ ಸಿನಿಮಾನ ನಾನು ಈ ಕಾಟೇರ ಟ್ರೈಲರ್ ನೋಡಿ ಅನ್ಕೊಂಡಿದ್ದೇನೋ ಸ್ವಲ್ಪ ರಾ ಇದೆ, ಕನೆಕ್ಟ್ ಆಗ್ಬಿಡುತ್ತಲ್ಲ ಎಲ್ರಿಗೂ ಅಂತ ಅನ್ಕೊಂಡೆ. ಹಂಗೆ ಆಯಿತು. ಅದಕ್ಕೆ ನಾನು ಫಸ್ಟ್ ಡೇ ಸೆಕೆಂಡ್ ಮಧ್ಯಾಹ್ನ ಶೋ ಏನೋ ನೋಡಿದ್ದು ನಾವು. ಖುಷಿ ಆಗೋಯ್ತು ನನಗೆ. ಅಂದರೆ ನಮ್ಮ ದರ್ಶನ್ ಸರ್ಗೆ ಈ ಥರದ್ದೊಂದು ದೊಡ್ಡದು ಬೇಕಿತ್ತು. ಆ್ಯಂಡ್ ಈಗ ಅವ್ರು ಏನು ಆಯ್ಕೆ ಮಾಡ್ಕೊಂಡಿರೋ ಸ್ಕ್ರಿಪ್ಟು ಇದು ಕರೆಕ್ಟಾಗಿದೆ ಅವ್ರಿಗೆ. ಅಂದರೆ ಅವ್ರ ಬಾಯಲ್ಲಿ ಇವೆಲ್ಲ ಕೇಳೋದಿದೆಯಲ್ಲ, ರೈತರು ಮತ್ತು ಮಣ್ಣು, ಇದೆಲ್ಲವೂ ತುಂಬ ಖುಷಿ ಆಗೋಯ್ತು ನನಗೆ. ಪಿಕ್ಚರ್ ಅದ್ಭುತ ಅನಿಸ್ಬಿಡ್ತು ನನಗೆ. ಹಾಗಾಗಿ ಜನ ಖುಷಿ ಪಡ್ತಿದ್ದಾರೆ, ಅಷ್ಟೇ ಬೇಕಾಗಿರೋದು. ಪಿಕ್ಚರು ಎಲ್ಲ ಪಿಕ್ಚರ್ ನೋಡ್ಬೇಕು ಜನ, ಯಾವ್ದು ಚೆನ್ನಾಗಿರುತ್ತೆ ಅದು ನೋಡ್ಬೇಕು, ಗೆಲ್ಲಿಸ್ಬೇಕು. ಅದಾಗ್ತಿದೆ ಇವಾಗ ನೋಡಿ. ಇದು ನಮ್ಮದು ಸಲಾರ್ದು, ಇದು ಬೇರೆ ಭಾಷೆದು ಅಂತ ಆದರೂ ಕೂಡ ಖುಷಿಯಾಗಿ ನೋಡಿದ್ರು. ನಮ್ಮ ಮಣ್ಣದು ಅಂತ ದರ್ಶನ್ ಸರ್ ಸಿನಿಮಾ ಕಾಟೇರ ಅಷ್ಟು ಚೆನ್ನಾಗಿ ನೋಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಬಿಕಾಸ್ ನನಗೆ ಈ ಇಂಡಸ್ಟ್ರಿ ಬಗ್ಗೆ ಅಂದರೆ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಲೈಕ್ ನಾವು ರನ್ನಿಂಗ್ ರೇಸ್ ಓಡ್ತಿಲ್ಲ. ಅಲ್ಲಿ ಯಾರೋ ಒಬ್ಬನೇ ಫಸ್ಟ್ ಬರಬೇಕು, ಇನ್ನೊಬ್ಬ ಸೆಕೆಂಡೇ ಬರಬೇಕು. ಇದು ಸಿನಿಮಾ. ನಿಮ್ಮ ಪಿಕ್ಚರ್ ರಿಲೀಸಾಗ ನಿಮ್ಮದು ಓಡ್ಬೋದು, ಇವ್ರದ್ದಾದರೆ ಅವ್ರದ್ದು ಓಡ್ಬೋದು. ಅಂದರೆ ಯಾರ್ದು ಯಾರಿಗೆ ನಿಜವಾಗ್ಲೂ ಇರುತ್ತೆ ಅವ್ರು ಗೆಲ್ತಾರೆ ಅಂತ. ಹೌದು, ಖಂಡಿತ ಹೌದು. ಅದು ಇನ್ನೂ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. ಬಿಕಾಸ್ ಅಷ್ಟು ಜನ ಮುಗಿಬಿದ್ದು ನೋಡ್ತಿದ್ದಾರೆ. ದರ್ಶನ್ ಸರ್ನಾಗ ನೋಡೋಕೆ ಇಷ್ಟಪಡ್ತೀವಿ. ತರುಣ್ ಸರ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಅದ್ದೂರಿಯಾಗಿ ಕಾಣಿಸುತ್ತೆ ಕಂಟೆಂಟು. ಆಮೇಲೆ ದರ್ಶನ್ ಸರ್ ಎಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದೇ ಅವರ ತಾಕತ್ತು. ಇದರಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನು. ಅದು ನೋಡೋಕೆ ಖುಷಿ ಆಗುತ್ತೆ ಮೇಡಮ್. ಫೈನಲಿ ಏನು ಹೇಳ್ತೀರಿ ನಿಮ್ಮ ಅಭಿಮಾನಿಗಳಿಗೆ? ಅಭಿಮಾನಿಗಳಿಗೆ ಅಂತ ಅಲ್ಲ, ಅವರೆಲ್ಲರೂ ಅಂದರೆ ಎಲ್ಲರೂ ನಮ್ಮವ್ರು. ಅಂದರೆ ಒಳ್ಳೆದನ್ನು ಗೆಲ್ಲಿಸ್ಬೇಕು, ಕೆಲಸ ಮಾಡೋರನ್ನ ಗೆಲ್ಲಿಸ್ಬೇಕು ಅಂತ ನಂಬಿರೋರು ನನ್ನ ಪ್ರಕಾರ ಫ್ಯಾನ್ಸ್. ಅಂದರೆ ಖುಷಿ ಆಗುತ್ತೆ. ನೀವೆಲ್ಲರೂ ಸಪೋರ್ಟ್ ಮಾಡ್ತಿರೋ ರೀತಿ ನಂಗೆ ತುಂಬ ಖುಷಿ ಇದೆ. ಈ ನೆಕ್ಸ್ಟ್ ಮಾಡ್ತಿರೋ ಸಿನಿಮಾಗಳು, ನೆಕ್ಸ್ಟ್ ಮಾಡ್ತಿರೋ ಪಾತ್ರಗಳು ನಿಮ್ಗೆ ತುಂಬ ಖುಷಿ ಕೊಡುತ್ತೆ. ನೀವೆಲ್ಲರೂ ಪ್ರಮೋದ್ ಈ ಥರದ್ದು ಮಾಡಲಿ ಅಂತ ಅನ್ಕೋತಿದ್ರಲ್ವ, ಆ ಥರದ್ದು ಮಾಡ್ತಿದ್ದೀನಿ. ಆದಷ್ಟು ಬೇಗ ನಿಮ್ಮೆಲ್ರಿಗೂ ಎಲ್ಲರ ಮುಂದೆ ಬರ್ತವೆ ಒಂದೊಂದು. ಈಗ ಸದ್ಯಕ್ಕೆ ನೆಕ್ಸ್ಟ್ ಭುವನಂ ಗಗನಂ ಬರುತ್ತೆ. ಪ್ರೀಮಿಯರ್ ಪದ್ಮಿನಿ ಮಾಡಿದವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ. ಅದಾದ ನನ್ನ ನೆಕ್ಸ್ಟ್ ಅನೌನ್ಸ್ ಆಗುತ್ತೆ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಲಿ. ನೀವಿದ್ದರೆ ನಾವು ಇಷ್ಟು ದೂರ ಕರ್ಕೊಂಡ್ಬಂದಿದ್ದೀರಾ, ಇನ್ನೂ ತುಂಬ ದೂರ ಹೋಗಬೇಕು. ಜೊತೆಲಿರಿ, ತುಂಬ ಕೆಲಸ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನಿಮ್ಮ ಸಿನಿಮಾಗಳು ಕೂಡ ಇದೇ ರೀತಿ 100 ಕೋಟಿ 500 ಕೋಟಿ ಮಾಡಲಿ ಮುಂದಿನ ದಿನಗಳಲ್ಲಿ. ಆ ದಿನ ಬಂದೇ ಬರುತ್ತೆ ಅಂತ ನಾನು ಕೂಡ ಆಶಿಸ್ತೀನಿ. ನೋಡಿದ್ರಲ್ಲ, ಇದಿಷ್ಟು ಪ್ರಮೋದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.